ಅನಿರೀಕ್ಷಿತವಾಗಿ ಉಪಚುನಾವಣೆ ಹಿರಿಯರಾದಂಥ ಶಾಮನೂರು ಸುಶಾಂತಪ್ಪನವರ ನಿಧನದಿಂದ ಬಂದಿರುವಂಥದ್ದು. ಇಂಪಾರ್ಟೆಂಟ್ ಬಂದಾಗ ಇವ್ರು ಬರ್ತಾರೆ. ಈ ಉಪಚುನಾವಣೆ ರಾಜ್ಯ ಸರ್ಕಾರ 2.5 ವರ್ಷ ಪೂರ್ತಿ ಮಾಡಿ 3ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಬಂದಿದೆ. ಕಳೆದ 2.5 ವರ್ಷದಲ್ಲಿ ರಾಜ್ಯದಲ್ಲಿ ಭಾಳಷ್ಟು ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ. ಕಳೆದ 2 ವರ್ಷದ ಆಡಳಿತವನ್ನು ನಾವು ನೋಡಿದಾಗ ಜನಸಾಮಾನ್ಯರು ಭ್ರಮಣ ನಿರಸನಗೊಂಡಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವರ್ಗದ ಜನಕ್ಕೆ ಈ ಸರ್ಕಾರ ಅಸ್ತಿತ್ವದಲ್ಲಿದೆ, ಜೀವಂತವಾಗಿದೆ ಅನ್ನುವಂಥ ಒಂದು ಕಾರ್ಯಗಳು ಕೂಡ ಇವತ್ತು ಆಗಿಲ್ಲ. ರೈತರ ವಿರೋಧಿ ಸರ್ಕಾರ ಇದೆ. ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸೋರಿಲ್ಲ, ಬಗೆಹರಿಸೋದಂತೂ ದೂರ ಉಳಿತು. ಅಭಿವೃದ್ಧಿ ಅಲ್ಲಿ ಇಲ್ಲಿ ನಾವು ಸಣ್ಣ ಗ್ಲಾಸನ್ನು ಹಿಡಿದು ಹುಡುಕಬೇಕಾಗಿದೆ. ಮತ್ತು ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಜನಸಾಮಾನ್ಯರ ಭ್ರಷ್ಟಾಚಾರದಲ್ಲಿ ಸಿಲುಕಿ ಒದ್ದಾಡ್ತಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಅಹಿಂದ, ಜಾತಿ ಗಣತೆ ಈ ವಿಚಾರಗಳನ್ನು ಇಟ್ಟುಕೊಂಡು ಚುನಾವಣೆಯನ್ನು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ವರ್ಗಗಳನ್ನು ತಮ್ಮ ರಾಜಕೀಯ ಸ್ಥಾನಮಾನ ಪಡ್ಕೊಳ್ಳಲು ತಮ್ಮ ರಾಜಕೀಯ ರೊಟ್ಟೆಯನ್ನು ಅಹಿಂದದ ಬೆಂಕಿಯಲ್ಲಿ ಸುಟ್ಟುಕೊಂಡಿರುವಂಥದ್ದು. ಅಹಿಂದಕ್ಕೆ ಏನು ಕೂಡ ಕಿಂಚತ್ತೂ ಕೂಡ ಸಹಾಯ ಮಾಡಿಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಅಹಿಂದವನ್ನು ದುರುಪಯೋಗ ಮಾಡಿರುವಂಥ ಈ ಸರ್ಕಾರಕ್ಕೆ ಇವತ್ತು ಆ ವರ್ಗದ ಜನರಿಗೆ ಮುಖ ತೋರಿಸುವಂಥ ಧೈರ್ಯ ಇವತ್ತು ಉಳಿದಿಲ್ಲ. ಆದರೂ ಕೂಡ ಬಂಡತನದ ಪ್ರದರ್ಶನವನ್ನು ಅವ್ರು ಮಾಡ್ತಾಯಿದ್ದಾರೆ. ಮಾತಿಗೆ ತಪ್ಪಿರುವಂಥ ಈ ಸರ್ಕಾರ ಜನರಿಗೆ ಸುಳ್ಳನ್ನು ಹೇಳಿ ನಂಬಿಸುವಂಥ ಪ್ರಯತ್ನ ಮಾಡ್ತಾಯಿದೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಅವರು ಮಾಡಿರುವಂಥ ಬಜೆಟ್ ಉತ್ತರ ಸುಳ್ಳಿನ ಕಂತೆ ಇದೆ. ಸುಳ್ಳನ್ನು ಗಟ್ಟಿಯಾಗಿ ಹೇಳಿದರೆ ಸತ್ಯ ಆಗುತ್ತೆ ಅನ್ನುವಂಥ ಒಂದು ಥಿಯರಿಯನ್ನು ಇಟ್ಕೊಂಡು ಅವರು ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ಕಳೆದ 2.5 ವರ್ಷದಲ್ಲಿ ದಾವಣಗೆರೆ ಅಭಿವೃದ್ಧಿಗೆ ಈ ಸರ್ಕಾರದ ಕೊಡುಗೆ ಏನು ಅಂತ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಸ್ಮಾರ್ಟ್ ಸಿಟಿ ಆಗಿರುವ ಅಭಿವೃದ್ಧಿ ಸುಮಾರು 500 ಕೋಟಿ ರೂಪಾಯಿ 5 ವರ್ಷದಲ್ಲಿ. ಅದು ಕೇಂದ್ರ ಸರ್ಕಾರದ ಯೋಜನೆ. ಒಟ್ಟು 900 ಕೋಟಿ ಇಲ್ಲಿ ಖರ್ಚಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ ಅದು, ರಾಜ್ಯ ಸರ್ಕಾರದ್ದಲ್ಲ. ಅದನ್ನು ಬಿಟ್ಟರೆ ಇಲ್ಲಿ ಹೇಳ್ಕೊಳ್ಳುವಂಥ ಯಾವುದೂ ಮಹತ್ವದ ಯೋಜನೆಗಳು ಇವತ್ತು ದಾವಣಗೆರೆಯ ಊರಿಗಾಗಿಲ್ಲ. ದಾವಣಗೆರೆ ಒಂದು ಕರ್ನಾಟಕದ ಮಧ್ಯಭಾಗದಲ್ಲಿರುವಂಥ ಪ್ರಮುಖ ವಾಣಿಜ್ಯ ಕೇಂದ್ರ.
ದಾವಣಗೆರೆ ಒಂದು ಕಾಲದ ಗತ ವೈಭವ ಇವತ್ತು ಎಲ್ಲೂ ಕೂಡ ನೋಡೋಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲ ರಂಗದಲ್ಲೂ ನಗರ ಪ್ರದೇಶದ ಅಭಿವೃದ್ಧಿಯಲ್ಲೂ ಯಾವುದೇ ಅಭಿವೃದ್ಧಿ ಇವತ್ತು ಕಾಣ್ತಾ ಇಲ್ಲ. ಆದ್ದರಿಂದ ನಮಗೆ ವಿಶ್ವಾಸ ಇದೆ, ಪ್ರಥಮ ಬಾರಿ ದಾವಣಗೆರೆಯಲ್ಲಿ ಸಾಮಾಜಿಕ ಸಮೀಕರಣ ಆಗ್ತದೆ. ಯಾರಿಗೂ ಊಹಿಗೆ ಮೀರಿ ಯಾರು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ರು ಆ ವೋಟ್ ಬ್ಯಾಂಕು ಆಗಿ ಉಳಿದಿಲ್ಲ. ಸಾಮಾಜಿಕವಾಗಿ ಸಮೀಕರಣ ಆಗ್ತದೆ, ರಾಜಕೀಯವಾಗಿ ಧ್ರುವೀಕರಣ ಆಗ್ತದೆ. ಮತ್ತು ಭಾರತೀಯ ಜನತಾ ಪಕ್ಷ ದಾವಣಗೆರೆಯ ಉಪಚುನಾವಣೆಯಲ್ಲಿ ಗೆಲ್ಲುವ ಮುಖಾಂತರ ಇಡೀ ಕರ್ನಾಟಕಕ್ಕೆ ಬರುವಂಥ ದಿನಗಳ ರಾಜಕೀಯ ದಿಕ್ಕಸೂಚಿಯನ್ನು ಯಾವ ರೀತಿ ಬದಲಾವಣೆ ಆಗ್ತಾಯಿದೆ ಅನ್ನೋದನ್ನು ತೋರಿಸುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗೆ. ನೋಡ್ರಿ, ಬಸವರಾಜ ಬೊಮ್ಮಾಯಿ ಅವರ ಶಿಗ್ಗಾಂವ್ನಲ್ಲಿ ಇವರು ಮಾಡಿರುವಂಥ ಕುತಂತ್ರ, ಹಣದ ಹೊಳೆಯನ್ನು ಹರಿಸಿದರು ಮತ್ತು ಸುಮಾರು 8,000 ಓಟು ಲೋಕಸಭೆಗೂ ಮತ್ತು ಉಪಚುನಾವಣೆ ಸಭೆಯಲ್ಲಿ 8,000 ಹೊಸ ಓಟುಗಳನ್ನು ಒಂದೇ ವರ್ಗದವ್ರನ್ನ ಪಕ್ಕಪಕ್ಕದ ಕ್ಷೇತ್ರದಿಂದ ತರೋ ಮುಖಾಂತರ ಅಲ್ಲಿ ಕೆಲವು ಅಧಿಕಾರಿಗಳ ಶಾಮೀಲಾಗಿ ಇವತ್ತು ಅವ್ರು ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಈಗ ಜನ ಸಂಪೂರ್ಣವಾಗಿ ಜಾಗೃತ ಆಗಿದ್ದಾರೆ ಇದರ ಬಗ್ಗೆ. ಮತ್ತು ಅವರ ಕುರ್ಚಿ ಅಳಗಾಡ್ತಾ ಇದೆ ಈಗ ಸಿದ್ದರಾಮಯ್ಯ. ದಿನನಿತ್ಯ ಅದೇ ಚರ್ಚೆ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವಿರುವಂಥ ವ್ಯತ್ಯಾಸ, ಅದರ ಕರಿ ಛಾಯೆ ದಾವಣಗೆರೆ ಚುನಾವಣೆ ಮೇಲೆ ಖಂಡಿತವಾಗೂ ಆಗ್ತದೆ. ನಾನು ಅದಕ್ಕೆ ಹೇಳಿದೆ, ಸಾಮಾಜಿಕ ಸಮೀಕರಣ ಆಗ್ತದೆ. ಯಾವುದೇ ಒಂದು ವರ್ಗ ಸಮಾಜ ಗುತ್ತಿಗೆಯನ್ನು ಯಾರೂ ಕೂಡ ಭಾಳ ದಿವಸ ತೆಗೆದುಕೊಳ್ಳೋಕ್ಕಾಗಲ್ಲ. ಒಂದು ಸತಿ ಜನಸಾಮಾನ್ಯರು ಜಾಗೃತ ಆದರೆ ಈ ಹಳೆಯ ಆಟ ನಡೆಯೋದಿಲ್ಲ. ನನಗೇನು ಕೇಳಿ ಬಂದಿಲ್ಲ, ಆದರೆ ಜನಸಾಮಾನ್ಯರೇ ತೀರ್ಮಾನ ಮಾಡಿದ ಮೇಲೆ, ಜನಸಮೂಹನೇ ತೀರ್ಮಾನ ಮಾಡಿದ ಮೇಲೆ, ಇದೊಂದು ರೀತಿಯಲ್ಲಿ ಜನಶಕ್ತಿ ನಡುವೆ ಮತ್ತು ರಾಜಶಕ್ತಿ ನಡುವೆ ಇರುವಂಥ ಚುನಾವಣೆ. ಅಷ್ಟು ದೊಡ್ಡ ಒಂದು ವಿಚಾರದಲ್ಲಿ ಚುನಾವಣೆ ನಡೆಯುವಾಗ ಬಹುತೇಕವಾಗಿ ಯಾರ್ದೂ ಪ್ರಭಾವ ಬೀರಲಿಕ್ಕಿಲ್ಲ ಅಂತ. ಖಂಡಿತವಾಗೂ ಆಗಿದೆ. ನಮಗೆ ಈ ಚುನಾವಣೆ ವರದಾನವಾಗಿ ಬಂದಿದೆ. ನಮ್ಮ ಪಕ್ಷದ ಐಕ್ಯತೆಗೆ ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಭಿನ್ನಾಭಿಪ್ರಾಯ ಬರೋದು ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ, ಮತ್ತು ಚುನಾವಣೆಯ ಒಂದು 3 ವರ್ಷ ನಂತರ ಆ ಜಗಳದ ಪರಿಣಾಮದ ಸೋಲಿನಿಂದ ಮತ್ತೆ ಗೆಲ್ಲಬೇಕನ್ನುವಂಥದ್ದು ಇನ್ನೊಂದು ಚುನಾವಣೆ ಬಂದಾಗಲೇ ಬರೋದು. ಆದ್ದರಿಂದ ಈ ಚುನಾವಣೆ ನಮ್ಮ ಪಕ್ಷದ ಐಕ್ಯತೆಯನ್ನು ತಂದುಕೊಟ್ಟಿದೆ.